ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಪಾನಿಪೂರಿ ಮಸಾಲೆ ಪೂರಿಗೆ ಮಾಡುವಂಥ ಪೂರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲಲ್ಲಿ 1/4 ಕಪ್ಪು ಬೀರವೆ, 1/4 ಕಪ್ಪು ಮೈದಾ, 2 ಚಮಚ ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ನಂತರ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ, ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕಲಸಿ ಈ ರೀತಿಯಾಗಿ ಕೈಯಲ್ಲಿ ಹಿಡ್ಕೊಂಡಾಗ ಉಂಡೆ ಥರ ಆಗಬೇಕು, ಸ್ವಲ್ಪ ಮಾಯಿಸ್ಟ್ ಆಗಬೇಕು ಅಷ್ಟೇ. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಅದೇ ಸ್ವಲ್ಪ ಗಟ್ಟಿಯಾಗಿರಲಿ, ತುಂಬ ಮೃದುವಾಗಿ ಕಲಿಸೋದು ಬೇಡ, ಎಣ್ಣೆ ಕುಡಿದ್ಬಿಡುತ್ತೆ. ಪೂರಿ ಕಲಿಸ್ಕೋತೀವಲ್ಲ ಅಷ್ಟು ಗಟ್ಟಿ ಇದ್ರೆ ಸಾಕು. ನಂತರ ಒಂದು 10 ನಿಮಿಷ ಹಾಗೆ ಇಡಿ. ನಂತರ ಮಾಮೂಲಿ ಚಪಾತಿ ಮಾಡ್ಕೊಂಡು ಹಾಗೆ ಇದನ್ನು ಲಟ್ಟಿಸ್ಕೋಬೇಕು. ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಇಷ್ಟು ದಪ್ಪ ಇರಲಿ, ಅಂದರೆ ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪಗೆ ಬೇಡ. ಪೂರಿ ಉಬ್ಬಲ್ಲ ತುಂಬ ತೆಳ್ಳಗಿದ್ರೆ. ಪೂರಿ ಥರನೇ ನಾವು ಸ್ವಲ್ಪ ದಪ್ಪಗೆ ಮಾಡ್ಕೋತೀವಲ್ಲ ಅಷ್ಟೇ ದೊಡ್ಡದು ಮಾಡಿಕೊಂಡ್ರೆ ಸಾಕು. ಬಿಸಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಇದನ್ನು ಒಂದೇ ಥರ ಫ್ಲೇಮಲ್ಲಿ ಕರಿಬೇಕು. ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕು. ಪೂರಿ ಹಾಕಿದ ತಕ್ಷಣ ಇದನ್ನು ತಿರುಗಿಸ್ಕೋಬೇಡಿ, ಇಲ್ಲಾಂದರೆ ಚಪ್ಪಟೆ ಆಗಿಬಿಡುತ್ತೆ. ಹೀಗೆ ತಯಾರಾಗುತ್ತೆ ಈಸಿ ಆಗಿರುವಂಥ, ರುಚಿಕರವಾಗಿರುವಂಥ, ಮನೆಯಲ್ಲಿ ತಯಾರಿಸ್ಕೋಬೋದಾಗಿರುವಂಥ ಪಾನಿಪೂರಿ ಮಸಾಲೆ ಪೂರಿಗೆ ಮಾಡುವಂಥ ಪೂರಿಗಳನ್ನು. ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ.